ಸ್ನೇಹಿತರೆ, ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಕೊರಳಲ್ಲಿ ರುಂಡಗಳ ಮಾಲೆ, ನಾಲಿಗೆ ಮೇಲೆ ರಕ್ತತರ್ಪಣ, ಒಂದು ಕೈಯಲ್ಲಿ ತ್ರಿಶೂಲ, ಮತ್ತೊಂದು ಕೈಯಲ್ಲಿ ಸಂಹರಿಸಿದ ರಾಕ್ಷಸನ ತಲೆ. ಇದು ಕಾಳಿಯ ಭಯಾನಕ ರೌದ್ರ ರೂಪ. ಖುದ್ದು ಸರ್ವಶಕ್ತ ಮಹಾದೇವನ ಮೇಲೆ ಕಾಲಿಟ್ಟಿರುವ ದೇವಿ ಕಾಳಿಯು ಜಗತ್ತಿನ ಸರ್ವೋತ್ತಮ ಶಕ್ತಿಯ ಅಧಿಪತಿ. ದೇವಿ ಕ್ರೋಧಿತಗೊಂಡರೆ ಅವಳನ್ನ ಶಾಂತಗೊಳಿಸಲು ಶಿವನನ್ನ ಬಿಟ್ಟರೆ ಬೇರೆ ಯಾವ ಶಕ್ತಿಯಿಂದಲೂ ಸಾಧ್ಯವಿಲ್ಲ. ದೇವಿ ಮಹಾಕಾಳಿಯಾಗಿಯೂ ಅತ್ಯಂತ ರೌದ್ರ ರೂಪ ಹೊಂದಿದ್ದರೂ ತನ್ನ ಭಕ್ತರೊಡನೆ ಮಾತ್ರ ಶಾಂತ ಸ್ಥಿತಿಯಲ್ಲೇ ದರ್ಶನ ನೀಡಿ ಪೊರೆಯುತ್ತಾಳೆ. ಮಗಳು ಅಥವಾ ಮಗನ ರೂಪದಲ್ಲಿ ಬಂದು ತಾಯಿಯಾಗಿ ಭಕ್ತರನ್ನ ಹರಿಸುತ್ತಾಳೆ. ಬನ್ನಿ ಹಾಗಾದರೆ ಕಾಳಿಮಾತೆಯ ಜನ್ಮ ವೃತ್ತಾಂತವನ್ನ ತಿಳಿಯೋಣ. ಜೊತೆಗೆ ದೇವಿ ಯಾಕೆ ಅಷ್ಟು ಶಕ್ತಿಶಾಲಿ ಅನ್ನೋದನ್ನ ಭಕ್ತಿಯಿಂದ ತಿಳಿಯೋಣ. ಸಮಸ್ತ ದೇವಾನು ದೇವತೆಗಳಲ್ಲಿಯೇ ಕಾಳಿಯ ಅವತಾರವು ಅತ್ಯಂತ ಉಗ್ರ ಹಾಗೂ ಭಯಾನಕವಾಗಿದೆ. ಕಾಳಿ ಎನ್ನುವ ಶಬ್ದವು ಕಪ್ಪು ಅಥವಾ ಕಾಲ ಎನ್ನುವ ಪದದಿಂದ ಮೂಡಿದೆ. ಅಂದರೆ ಕಾಲನ ಮಹಿಮೆಯನ್ನ ದೇವಿ ಕಾಳಿಯು ಸೂಚಿಸುತ್ತಾಳೆ. ಅರ್ಥಾತ್ ಇದು ಸಮಯವನ್ನ ಸೂಚಿಸುವ ಪದವಾಗಿದೆ. ಹಿಂದೂ ಸನಾತನ ಧರ್ಮದಲ್ಲಿ ಕಾಳಿಯನ್ನ ಅಧರ್ಮದ ವಿರುದ್ಧ ಧರ್ಮದ ಜಯವೆಂದು, ಕೆಟ್ಟದ್ದನ್ನ ಸರ್ವನಾಶ ಮಾಡುವ ಸರ್ವೋತ್ತಮ ಶಕ್ತಿ ಎಂದು ಹೇಳಲಾಗುತ್ತದೆ. ಅಂತೆಯೇ ದೇವಿಯು ರುದ್ರಭಯಂಕರವಾಗಿ ಸರ್ವಶಕ್ತಿಯ ಅಧಿದೇವತೆಯಾಗಿ ಪೂಜಿಸಲ್ಪಡುತ್ತಾಳೆ. ಕಾಳಿ ಮಾತೆಯಲ್ಲಿ ಸರ್ವಶಕ್ತಿಯು ಅಡಗಿದೆ. ಅವಳು ಧನಾತ್ಮಕ ಶಕ್ತಿ, ರಚನಾತ್ಮಕತೆ ಹಾಗೂ ಸಂತಾನ ಸಮೃದ್ಧತೆಯ ಪ್ರತೀಕವಾಗಿದ್ದಾಳೆ. ಮಹಾಕಾಳಿಯು ಜನ್ಮ ಎತ್ತಿದ್ದೇ ಧರೆಯ ಮೇಲಿನ ಧರ್ಮವನ್ನ ಕಾಪಾಡಲು, ಶಿಷ್ಟರನ್ನ ರಕ್ಷಿಸಲು ಹಾಗೂ ದುಷ್ಟರನ್ನ ಸದೆಬಡೆಯಲು ಎನ್ನುವ ಮಾತು ಜನಜನಿತವಾಗಿದೆ. ಹಿಂದೂ ಪರಂಪರೆಯಲ್ಲಿ ಕಾಳಿಯ ಜನನದ ಕುರಿತು ಅನೇಕ ಪುರಾಣ ಪುಣ್ಯಕಥೆಗಳಿದೆ. ಇಂದಿನ ಈ ಎಪಿಸೋಡ್ನಲ್ಲಿ ನಿಮಗೆ ಶ್ರೀದೇವಿಯ ಅಂತಹ 2 ಅದ್ಭುತ ಕಥೆಗಳನ್ನು ಹೇಳುತ್ತೇನೆ. ಪೌರಾಣಿಕ ಕಥೆಯ ಅನುಸಾರ ದಾರುಕಾವನದಲ್ಲಿ ದಾರುಕ ಎಂಬ ರಾಕ್ಷಸನಿದ್ದನು. ಆತ ಬ್ರಹ್ಮದೇವನನ್ನ ಕುರಿತು ಘೋರ ತಪಸ್ಸು ಮಾಡಿದನು. ಆತನ ತಪಸ್ಸಿಗೆ ಮೆಚ್ಚಿ ಬ್ರಹ್ಮದೇವನು ಆತನಿಗೆ ವರವೊಂದನ್ನ ನೀಡುತ್ತಾನೆ. ನಿನಗೆ ಸಾವು ಬರುವುದಿದ್ದರೆ ಅದು ಕೇವಲ ಸ್ತ್ರೀಯ ಕೈಯಿಂದಲೇ, ಅದನ್ನು ಹೊರತುಪಡಿಸಿ ನಿನ್ನನ್ಯಾರು ತಡೆಯಲಾರರು ಅಂತ ವರ ನೀಡ್ತಾನೆ. ಇದರಿಂದ ರಾಕ್ಷಸ ದಾರುಕನು ಖುಷಿಯಿಂದ ತುಂಬಿ ಹೋಗುತ್ತಾನೆ. ಅಷ್ಟಕ್ಕೂ ಮಹಿಳೆ ಶಾಂತ ಮೃದು ಸ್ವರೂಪಿ, ಹೀಗಾಗಿ ಅವಳಿಂದ ತನ್ನ ಮೃತ್ಯು ಸಾಧ್ಯವೇ ಇಲ್ಲ ಎಂದು ದಾರುಕನು ಭಾವಿಸ್ತಾನೆ. ಆದರೆ ಹಿಂದೂ ಧರ್ಮದಲ್ಲಿ ಸೌಮ್ಯ ಸ್ವರೂಪಿಯಾದ ದೇವಿಯು ಭೂಮಿಯ ಮೇಲೆ ಅನ್ಯಾಯ ಅಧರ್ಮ ಹೆಚ್ಚಾದಾಗ ತನ್ನ ಉಗ್ರ ಸ್ವರೂಪವನ್ನ ತಾಳಿ ಅಂತ್ಯ ಕಾಣಿಸುತ್ತಾಳೆ ಎನ್ನುವ ಸತ್ಯ ದಾರುಕನಿಗೆ ತಿಳಿದಿರೋದಿಲ್ಲ. ಅವನು ಹೆಣ್ಣು ಯಾವತ್ತೂ ಸೌಮ್ಯ ಶಾಂತ ಸ್ವರೂಪಿ ಅಂತಾಲೆ ತಿಳಿದಿರ್ತಾನೆ. ಅಂದ ಹಾಗೆ ದೇವಿ ಕಾಳಿಯನ್ನ ಕ್ರೋಧಾದೇವಿ ಅಂತಾಲೂ ಕರೆಯುತ್ತಾರೆ. ಸ್ತ್ರೀ ಶಕ್ತಿಯನ್ನ ಪ್ರತಿನಿಧಿಸುವ ಮಹಾಕಾಳಿಯು ದುಷ್ಟರನ್ನ ಸದೆಬೆಡೆದು ದುರ್ಗಾದೇವಿಯಾಗಿ ಭಕ್ತಗಣವನ್ನ ಪೊರೆಯುತ್ತಾಳೆ. ಮಹಿಳೆ ಅಬಲೆಯಲ್ಲ, ಸಬಲೆ, ಸರ್ವಶಕ್ತಿ ಎಂದು ತತ್ವವನ್ನ ಹೇಳುವ ಈ ಶಕ್ತಿ ಅವತಾರಿಣಿ ಪ್ರಸಂಗ ಬಂದರೆ ಉಗ್ರರೂಪ ತಾಳಿ ರಕ್ಕಸರನ್ನ ಸಂಹರಿಸಬಲ್ಲೆ ಎನ್ನುವ ಸಂದೇಶವು ಮಹಾಕಾಳಿಯ ರೂಪದಲ್ಲಿದೆ. ಅಂತೆಯೇ ದಾರುಕನ ಪ್ರಸಂಗದಲ್ಲಿಯೂ ಅದೇ ನಡೆಯಿತು. ಬ್ರಹ್ಮನಿಂದ ವರದಾನ ಪಡೆದ ದಾರುಕನು ಲೋಕಕಂಟಕನಾಗಿ ತನ್ನ ಕಾರ್ಯ ಚಟುವಟಿಕೆ ಶುರು ಮಾಡಿದ. ಇಡೀ ಭೂಲೋಕದಲ್ಲಿ ದಾರುಕನಿಂದಾಗಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಯಿತು. ಯಜ್ಞ ಯಾಗಾದಿಗಳನ್ನ ಹಾಳುಗೆಡವಿ ಸಂತರು ಶಿವಭಕ್ತರು ನೆಮ್ಮದಿಯಿಂದ ಬದುಕದಂತಹ ಸ್ಥಿತಿ ನಿರ್ಮಿಸಿದ. ಅತ್ತ ದೇವಗಣ ಕೂಡ ದಾರುಕನಿಂದ ತೊಂದರೆಗೊಳಗಾಯಿತು. ಸ್ವರ್ಗದ ಮೇಲೆ ಆಕ್ರಮಣ ಮಾಡಿದ ದಾರುಕ ಇತರ ರಾಕ್ಷಸರಂತೆಯೇ ಅಮರಾವತಿಯ ಮೇಲೆ ಹಕ್ಕು ಚಲಾಯಿಸಿದ. ಆದರೆ ದೇವಗಣ ಇದನ್ನ ತಡೆಯಲು ದಾರುಕನೊಂದಿಗೆ ಯುದ್ಧ ಮಾಡಿತು. ಆದರೆ ಮಹಾನ್ ಶಕ್ತಿಶಾಲಿಯಾಗಿದ್ದ ದಾರುಕ ದೇವತೆಗಳನ್ನ ಸೋಲಿಸಿ ಸ್ವರ್ಗವನ್ನ ವಶಪಡಿಸಿಕೊಂಡ. ಇತ್ತ ಸೋತು ದಿಕ್ಕು ಕಾಣದಾದ ದೇವಗಣ ಬ್ರಹ್ಮನಲ್ಲಿ ಮೊರೆ ಇಟ್ಟಿತು. ಆಗ ಬ್ರಹ್ಮದೇವನು ದಾರುಕನ ಮೃತ್ಯು ರಹಸ್ಯವನ್ನ ತಿಳಿಸಿದ. ದಾರುಕನ ಅಂತ್ಯ ಕೇವಲ ಹೆಣ್ಣು ದೇವತೆಯಿಂದ ಮಾತ್ರ ಸಾಧ್ಯ ಎಂದು ಬ್ರಹ್ಮದೇವನು ಹೇಳುತ್ತಾರೆ. ವಿಷಯ ತಿಳಿದು ಚಿಂತಾಕ್ರಾಂತರಾದ ದೇವತೆಗಳು ಕೈಲಾಸಕ್ಕೆ ಧಾವಿಸಿ ಬರ್ತಾರೆ. ದಾರುಕನ ಅಂತ್ಯಕ್ಕಾಗಿ ನೆರವಾಗುವಂತೆ ಸರ್ವಶಕ್ತ ಮಹಾದೇವನಲ್ಲಿ ಮೊರೆ ಇಡುತ್ತಾರೆ. ಆಗ ಶಿವನು ಸಹ ಈ ವಿಚಾರವನ್ನ ಕೇಳಿ ಅಸಹಾಯಕನಾಗಿ ತನ್ನ ಅರ್ಧಾಂಗಿ ಪಾರ್ವತೀ ದೇವಿಯತ್ತ ನೋಡ್ತಾರೆ. ದೇವಿಯನ್ನ ಉದ್ದೇಶಿಸಿ, ಹೇ ಕಲ್ಯಾಣಿ, ಇಡೀ ಜಗತ್ತು ರಾಕ್ಷಸ ದಾರುಕನಿಂದ ತಳ್ಳನಗೊಂಡಿದೆ. ಸಾಧು ಸಂತರು ಭಯಗೊಂಡಿದ್ದಾರೆ. ಈಗ ಈ ಪೃಥ್ವಿಯನ್ನ ನೀನೇ ಪೊರೆಯಬೇಕು ಎಂದು ದೇವಿಯಲ್ಲಿ ಪ್ರಾರ್ಥಿಸುತ್ತಾರೆ. ಆಗ ದೇವಿ ಪಾರ್ವತಿಯು ಪ್ರಸನ್ನಳಾಗಿ ತನ್ನ ಪ್ರಜ್ವಲಿತ ಅಂಶವನ್ನ ಮಹಾದೇವನಲ್ಲಿ ಲೀನಗೊಳಿಸುತ್ತಾಳೆ.
ಆಗ ಸರ್ವಶಕ್ತ ಶಿವನ ಕೊರಳಿನಲ್ಲಿ ಭಗವತಿ ಅಂಶ ವಿಲೀನವಾಯಿತು. ಬಳಿಕ ಪರಶಿವನು ತನ್ನ ಉಗ್ರರೂಪಿ ಮೂರನೇ ಕಣ್ಣನ್ನ ತೆರೆದನು. ಅದರಿಂದ ಅತ್ಯಂತ ಭಯಂಕರ ರೂಪದಲ್ಲಿದ್ದ ಶಿವಶಕ್ತಿಯ ಅವತಾರವು ಹೊರಹೊಮ್ಮಿತು. ಹೀಗೆ ಹೊರಬಂದ ಉಗ್ರ ಭಯಂಕರಿಯೇ ಈ ಮಹಾಕಾಳಿ, ಮಹಾಶಂಕರಿ. ದೇವಿಯ ಈ ಉಗ್ರಾವತಾರ ಹೊರಬರುತ್ತಿದ್ದಂತೆಯೇ ಶಿವನ ಸಹಾಯ ಕೋರಿ ಬಂದಿದ್ದ ದೇವಗಣವೆಲ್ಲ ಈ ಭಯಂಕರ ರೂಪವನ್ನ ನೋಡಿ ಬೆದರಿ ಛಿದ್ರವಾಯಿತು. ಮಹಾಕಾಳಿಯ ಅವತಾರದ ಮುಂದೆ ಯಾರೂ ನಿಲ್ಲದಂತಹ ಸ್ಥಿತಿ ಇತ್ತು. ಅಷ್ಟು ಕೋಪೋದ್ರಿಕ್ತ ಸ್ಥಿತಿಯಲ್ಲಿದ್ದ ಶ್ರೀದೇವಿಯು ದಾರುಕಾವನಕ್ಕೆ ಬಂದು ದಾರುಕನನ್ನ ಅಂತ್ಯಗೊಳಿಸಿದಳು. ಮಹಿಷಾಸುರ, ಶುಂಭ, ನಿಶುಂಭ, ಕೋಲಾಸುರ ಹೀಗೆ ದೈತ್ಯರನ್ನ ಸಂಹರಿಸಲು ದುರ್ಗಾದೇವಿಯು ವಿವಿಧ ಅವತಾರಗಳನ್ನ ಎತ್ತಿ ರಾಕ್ಷಸರನ್ನ ನಿರ್ನಾಮ ಮಾಡಿದ್ಲು. ಆದರೆ ಈ ರಾಕ್ಷಸರಲ್ಲಿಯೇ ಅತ್ಯಂತ ಶಕ್ತಿಶಾಲಿ ರಾಕ್ಷಸನೊಬ್ಬನಿದ್ದನು. ಅವನೇ ರಕ್ತಬೀಜಾಸುರ. ಹೆಸರೇ ಹೇಳುವಂತೆ ಈತನ ರಕ್ತ ಎಲ್ಲೆಲ್ಲಿ ಬೀಳುತ್ತದೆಯೋ ಅಲ್ಲೆಲ್ಲ ಆತನ ಸಂತಾನ ಉತ್ಪತ್ತಿಯಾಗುತ್ತದೆ. ಈ ದೈತ್ಯನು ಕೂಡ ಇತರೆ ದೈತ್ಯರಂತೆಯೇ ಘೋರ ತಪಸ್ಸು ಮಾಡಿ ಶಿವನನ್ನ ಒಲಿಸಿಕೊಂಡು ಅನುರೂಪ ಹಾಗೂ ಅಪರೂಪವಾದ ವರವನ್ನ ಪಡೆದಿದ್ದ. ಎಲ್ಲಿ ತನ್ನ ದೇಹದಿಂದ ರಕ್ತದ ಹನಿ ತರ್ಪಣವಾಗುತ್ತದೆಯೋ ಅಲ್ಲಿ ತನ್ನ ಹೊಸ ಅವತಾರ ಉತ್ಪತ್ತಿಯಾಗುವಂತಹ ಅಪರೂಪದ ವರ ಆತನಿಗಿತ್ತು. ಈ ರಾಕ್ಷಸರೆಲ್ಲ ಹೀಗೆ ಆರಂಭದಲ್ಲಿ ತ್ರಿಮೂರ್ತಿಗಳನ್ನ ಕುರಿತು ಘೋರ ತಪಸ್ಸು ಮಾಡೋದು, ವರ ಸಿಕ್ಕ ಬಳಿಕ ಲೋಕಕಂಟಕರಾಗಿ ಪೃಥ್ವಿಯನ್ನೇ ಪೀಡಿಸೋದು. ರಕ್ತಬೀಜಾಸುರನ ಪ್ರಸಂಗದಲ್ಲೂ ಅದೇ ನಡೆಯಿತು. ಶಿವನಿಂದ ವರ ಪಡೆದ ರಕ್ತಬೀಜಾಸುರ 3 ಲೋಕಗಳನ್ನೇ ನಡುಗಿಸಲು ಶುರು ಮಾಡಿದ. ಆತ ತನ್ನ ವರದ ಕುರಿತು ವಿಪರೀತ ಎನ್ನುವಷ್ಟು ಅಹಂ ಬೆಳೆಸಿಕೊಂಡಿದ್ದ. ತನಗಿದ್ದ ವರವನ್ನೇ ಅಸ್ತ್ರವಾಗಿಸಿಕೊಂಡು ಕಂಡಲ್ಲಿ ದಾಳಿ ನಡೆಸಿದ. ಅಂತೆಯೇ ದೇವಲೋಕದ ಮೇಲೂ ದಾಳಿ ನಡೆಯಿತು. ದೇವತೆಗಳೇನು ಒಂದಾಗಿ ಕಾದಾಡಿದ್ರು. ಆದರೆ ದಾಳಿಯ ವೇಳೆ ದೇವತೆಗಳು ಪ್ರಯೋಗಿಸಿದ ಅಸ್ತ್ರಗಳಿಂದ ಆತನಿಗೆ ಗಾಯಗಳಾಗುತ್ತಿದ್ದವು. ಆದರೆ ಅದೇ ಗಾಯದಿಂದ ಸುರಿದ ರಕ್ತ ನೆಲದ ಮೇಲೆ ಬೀಳುತ್ತಿದ್ದಂತೆ ಮತ್ತೊಬ್ಬ ರಕ್ಕಸ ಜನ್ಮ ತಳೆಯುತ್ತಿದ್ದ. ಹೀಗೆ ರಕ್ತಬೀಜಾಸುರ ಸಮಸ್ತ ಭೂಮಂಡಲವನ್ನ ನರಕದ ಕೂಪವಾಗಿ ಬದಲಾಯಿಸಿದ. ಇದರಿಂದ ಕಂಗೆಟ್ಟ ಇಡೀ ದೇವಗಣ ಯಥಾಪ್ರಕಾರ ಪರಶಿವನಲ್ಲಿ ಮೊರೆ ಇಟ್ಟಿತು. ಶಿವನು ದಿಕ್ಕು ಕಾಣದೆ ಮತ್ತೆ ದೇವಿಯತ್ತ ಚಿತ್ತನಿಟ್ಟ. ಅಂತೆಯೇ ಶಿವಶಂಕರಿ ಮಹಾಕಾಳಿಯಾಗಿ ಆವಿರ್ಭವಿಸಿದಳು. ಯುದ್ಧ ಭೂಮಿಯಲ್ಲಿ ನಿಂತು ರಕ್ತ ಬೀಜಾಸುರನ ಜೊತೆ ಹೋರಾಡಲು ಅಣಿಯಾದಳು. ಉದ್ದವಾದ ನಾಲಿಗೆ, ಕೈಯಲ್ಲಿ ಮಹಾಖಡ್ಕ, ಮತ್ತೊಂದು ಕೈಯಲ್ಲಿ ರಕ್ತ ಪಾತ್ರೆಯನ್ನ ಹಿಡಿದು ನಿಂತಳು. ಘನ ಘೋರ ಕದನ ಶುರುವಾಯಿತು. ರಕ್ತ ಬೀಜಾಸುರನನ್ನ ತನ್ನ ಮಹಾಯುಧದಿಂದ ಸಂಹರಿಸಿದ ಕಾಳಿ ದೇವಿಯು ದೈತ್ಯನ ಒಂದೇ ಒಂದು ಹನಿ ರಕ್ತ ಪೃಥ್ವಿ ಮೇಲೆ ಬೀಳದಂತೆ ನೋಡಿಕೊಂಡಳು. ಬೀಳುವ ರಕ್ತವನ್ನೆಲ್ಲ ತನ್ನ ರಕ್ತ ಪಾತ್ರೆಯಲ್ಲಿ ಹಿಡಿದು ಕುಡಿದಳು. ಹೀಗೆ ರಕ್ತ ಬೀಜಾಸುರನ ಆಟಾಟೋಪಕ್ಕೆ ದೇವಿ ಮಹಾಕಾಳಿಯು ಅಂತ್ಯ ಹಾಡಿದಳು. ರಕ್ಕಸ ರಕ್ತ ಬೀಜಾಸುರನ ಅಂತ್ಯವೇನೋ ಆಯಿತು. ಆದರೆ ದೇವಿಯ ಕೋಪ ಮಾತ್ರ ತಣ್ಣಗಾಗಿರಲಿಲ್ಲ. ಶಿವನ 3ನೇ ಕಣ್ಣಿನ ಕಾಲನ ಅಂಶದಿಂದ ಹುಟ್ಟಿದ್ದವಳಾದ್ರಿಂದ ಅಷ್ಟು ಸುಲಭವಾಗಿ ಉಗ್ರ ಸ್ವರೂಪ ಬದಲಾಗುವಂತಿರಲಿಲ್ಲ. ಒಂದು ರೀತಿ ದೇವಿಯ ಅವತಾರದ ಕೋಪದ ಕಿಡಿ ಭೂಲೋಕಕ್ಕೂ ತಾಗುವ ಸಾಧ್ಯತೆ ಇತ್ತು. ಇಡೀ ದೇವಗಣ, ಸಂತ ಮುನಿಗಣ ಕಾಳಿಯ ಅಕರಳ ವಿಕಾರಳ ಸ್ವರೂಪವನ್ನ ನೋಡಲಾಗದೆ ವಿಹ್ವಳಗೊಂಡಿತು. ಮತ್ತೆ ಯಥಾಪ್ರಕಾರ ದೇವಗಣವೆಲ್ಲ ಒಟ್ಟಾಗಿ ಶಂಕರನಲ್ಲಿ ಮೊರೆ ಇಡಲಾಯಿತು. ಕಾಳಿಯ ಅವತಾರ ನೋಡಿ ಖುದ್ದು ಮಹಾದೇವನು ಕೂಡ ಚಿಂತಿತನಾಗಿದ್ದ. ಕೊನೆಗೆ ದೇವಿಯನ್ನ ಶಾಂತಗೊಳಿಸುವುದು ತನ್ನಿಂದ ಮಾತ್ರ ಸಾಧ್ಯ ಎಂದು ಅರಿತುಕೊಂಡ ಶಿವನು ಶಿವಶಂಕರಿಗೆ ಅಡ್ಡವಾಗಿ ಮಲಗಿಕೊಂಡ. ಉಗ್ರ ಭಯಂಕರಿ ಕಾಳಿ ದೇವಿಯು ಶಿವ ಸಾನ್ನಿಧ್ಯದ ಮೇಲೆ ಕಾಲಿರಿಸುತ್ತಿದ್ದಂತೆಯೇ ಅವಳು ತನ್ನ ಭಯಂಕರ ರೂಪವನ್ನ ವಿಸರ್ಜಿಸಿ ಶಾಂತ ದುರ್ಗೆಯಾಗಿ ಬದಲಾದಳು. ಹೀಗೆ ಶಿವನು ಕಾಳಿಯ ಕೋಪ ತಣ್ಣಗಾಗಿಸಿದ್ದಲ್ಲದೆ ಭೂಲೋಕವನ್ನ ಮಹಾಕಂಟಕದಿಂದ ಪಾರು ಮಾಡಿದ. ರಕ್ತ ಬೀಜಾಸುರನ ಅಂತ್ಯದೊಂದಿಗೆ ಮಹಾಕಾಳಿಯು ಅಭಯಂಕರಿಯಾಗಿ ಶಾಂತ ದುರ್ಗೆಯಾಗಿ ಭಕ್ತರನ್ನ ಹರಸಲು ನಿಂತಳು. ಭೂಲೋಕ ಮತ್ತೆ ಸುಖ ಸಮೃದ್ಧಿಯತ್ತ ಹೊರಳಿತು. ಮಹಾಕಾಳಿಯ ಚಿತ್ರವನ್ನ, ಶಿಲೆಯ ಮೂರ್ತಿಗಳನ್ನ ನೀವು ನೋಡಿಯೇ ಇರುತ್ತೀರಿ. ಅದರಲ್ಲಿ ಶಿವಶಕ್ತಿ ತನ್ನ ಒಂದು ಕಾಲನ್ನ ಶಿವನ ವಕ್ಷಸ್ಥಳದ ಮೇಲೆ ಇಟ್ಟು ನಿಂತಿರುತ್ತಾಳೆ. ಕಡು ಕಪ್ಪು ನೀಲಿ ಬಣ್ಣದಲ್ಲಿರುವ ಅವಳ ಶರೀರ, ಹಣೆಯ ಮೇಲೆ 3ನೇ ಕಣ್ಣು, ನಾಲಿಗೆ ಹೊರಚಾಚಿರುವ ಉಗ್ರ ಸ್ವರೂಪದ ದೃಶ್ಯ ಎಂಥವರನ್ನ ಕೂಡ ಭಯಭೀತಿಗೊಳಿಸುತ್ತದೆ. ನಿಮ್ಗೊತ್ತಿರಲಿ, ಇಡೀ ದೇವತೆಗಳಲ್ಲಿಯೇ ಮಹಾಕಾಳಿಯ ರೂಪವು ಅತ್ಯಂತ ಭಯಾನಕ ಹಾಗೂ ಕಠಿಣವಾಗಿದೆ. 4 ಕೈಗಳ ದೇವಿಯ ಒಂದು ಕೈಯಲ್ಲಿ ಖಡ್ಗವಿದ್ರೆ, ಮತ್ತೊಂದು ಕೈಯಲ್ಲಿ ರಕ್ಕಸನ ರುಂಡವಿದೆ, ಇನ್ನೊಂದರಲ್ಲಿ ರಕ್ತಪಾತ್ರೆ ಇದ್ದರೆ, ಮತ್ತೊಂದು ಹಸ್ತ ಭಕ್ತರನ್ನ ಕಾಪಾಡುವ ಅಭಯ ರೂಪಕವಾಗಿದೆ.
ದೇವಿಯ ಪ್ರತಿ ಅಂಶವೂ ಭಕ್ತರಿಗೆ ಸಂದೇಶಗಳನ್ನು ನೀಡುತ್ತದೆ. ರಾಕ್ಷಸರ ರುಂಡಗಳನ್ನೇ ಹಾರವಾಗಿ ಹೊಂದಿರುವ ದೇವಿಯು ದೊಡ್ಡದಾದ ಕಿವಿಯೋಲೆ ಧಾರಣೆ ಮಾಡಿರ್ತಾಳೆ. ಅದರಂತೆ ಹುಲಿ ಚರ್ಮದ ವಸ್ತ್ರ, ರಕ್ತ ತರ್ಪಣದೊಂದಿಗೆ ನಾಲಿಗೆ ಹೊರಚಾಚಿರುವ ಮುಖ, ರಕ್ತಕ್ಕಿಂತಲೂ ಕೆಂಪಾಗಿರುವ ಕಣ್ಣು ಇಡೀ ನಭೋಮಂಡಲವನ್ನೇ ನಡುಗಿಸುವ ಶಕ್ತಿ ಹೊಂದಿರುತ್ತದೆ. ಅವಳ 3 ಕಣ್ಣು ಸೂರ್ಯ, ಚಂದ್ರ ಹಾಗೂ ಅಗ್ನಿಯ ಅಂಶವನ್ನ ಪ್ರತಿನಿಧಿಸುತ್ತದೆ. ಇನ್ನು ಹಣೆಯ ಮೇಲೆ ಅರ್ಧ ಚಂದ್ರಾಕೃತಿ, ಆಕಾಶದಲ್ಲಿ ಮೋಡಗಳು ಚದುರಿದಂತೆ ಕಾಣುವ ಕೇಶರಾಶಿ, ಉಗ್ರನೋಟ ಭಯಂಕರವಾಗಿರುತ್ತದೆ. ಇದು ಕಾಳಿಯ ದಿವ್ಯ ಸ್ವರೂಪವಾಗಿದೆ. ಇನ್ನು ಮಹಾಕಾಳಿಯು ಸನಾತನ ಪರಂಪರೆಯಲ್ಲಿ ಸರ್ವೋಚ್ಚ ದೇವತೆ ಎಂದು ಪರಿಗಣಿಸಲ್ಪಡುತ್ತಾಳೆ. ಮಹಾನ್ ದೈವಿಕ ಶಕ್ತಿಯ ಸ್ಥಾನ ಹೊಂದಿರುವ ಕಾಳಿಕಾ ಮಾತೆಯು ದುರ್ಗಾದೇವಿಯ 10 ಅವತಾರಗಳಲ್ಲಿ ಒಂದಾಗಿದ್ದಾಳೆ. ದುಷ್ಕೃತ್ಯಗಳನ್ನು ಹೊಡೆದು ಹಾಕುವ ಧರ್ಮಾವತಾರಿಯಾಗಿ ಕಾಳಿ ನಿಲ್ಲುತ್ತಾಳೆ. ಅವಳ ರೂಪ ಅದೆಷ್ಟೇ ಭಯಂಕರವಾಗಿದ್ದರೂ ಅವಳು ಭಕ್ತರಿಗೆ ಯಾವತ್ತೂ ಕೆಟ್ಟದ್ದನ್ನ ಮಾಡೋದಿಲ್ಲ. ಬದಲಾಗಿ ಭಕ್ತರನ್ನ ಪೀಡಿಸುವ ದುಷ್ಟಶಕ್ತಿಗಳನ್ನ ಹೊಡೆದೋಡಿಸುತ್ತಾಳೆ ಎನ್ನುವ ನಂಬಿಕೆ ಪುರಾಣ ಕಥೆಗಳಲ್ಲಿದೆ. ಸ್ತ್ರೀ ಶಕ್ತಿಯ ಚಲನಶೀಲತೆಯನ್ನ ಸೂಚಿಸುವ ದೇವಿಯು ಮನುಷ್ಯ ಕುಲವನ್ನ ಪೊರೆಯುವ ಮಹಾದೇವಿಯಾಗಿಯೂ ಗುರುತಿಸಲ್ಪಡುತ್ತಾಳೆ. ಇನ್ನು ಕಾಳಿ ಮೃತ್ಯು ದೇವತೆ ಎಂದು ಜನಜನಿತವಾಗಿದ್ದಾಳೆ. ಅವಳ ರೂಪಕ್ಕೆ ಖುದ್ದು ದೇವಿಯನ್ನ ಆವಿರ್ಭವಿಸುವಂತೆ ಮಾಡಿದ ಮಹಾದೇವನು ಕೂಡ ಬೆದರುತ್ತಾನೆ. ಅಷ್ಟರಮಟ್ಟಿಗೆ ದೇವಿ ಕಾಳಿಯು ಕರಾಳ ರಾತ್ರಿಯನ್ನ ಬಿಂಬಿಸುತ್ತಾಳೆ. ದೇವಿ ಕಾಳಿಯನ್ನ ದೇಶದಾದ್ಯಂತ ವಿವಿಧ ರೂಪಗಳಲ್ಲಿ ಪೂಜಿಸಲಾಗುತ್ತೆ. ಅಸ್ಸಾಂ ಹಾಗೂ ಪಶ್ಚಿಮ ಬಂಗಾಳದಲ್ಲಿ ಕಾಳಿಯನ್ನ ಅದೇ ಹೆಸರಿನೊಂದಿಗೆ ಆರಾಧಿಸಿದ್ರೆ, ದಕ್ಷಿಣದಲ್ಲಿ ಚಾಮುಂಡಿ, ಓಂ ಶಕ್ತಿ, ಮಾರಿಕಾಂಬೆ, ಮೂಕಾಂಬಿಕೆ, ಕನಕದುರ್ಗ ಹೀಗೆ ಮುಂತಾದ ಇತರ ಹೆಸರಿನಲ್ಲೂ ಪೂಜಿಸ್ತಾರೆ. ಶ್ರೀದೇವಿಯ ಹೆಸರಿನಲ್ಲಿ ಅನೇಕ ಖ್ಯಾತನಾಮ ದೇವಾಲಯಗಳು ದೇಶದ ವಿವಿಧೆಡೆ ಇವೆ. ಕೋಲ್ಕತ್ತಾದಲ್ಲಿರುವ ಮಹಾಕಾಳಿಯ ಮಂದಿರ, ಉಜ್ಜಯಿನಿಯಲ್ಲಿರುವ ಗಣಕಾಳಿಕಾ ಮಂದಿರ, ದಕ್ಷಿಣೇಶ್ವರ ಕಾಳಿ ಮಂದಿರ, ಗುಜರಾತ್ನಲ್ಲಿರುವ ಪಾವಗಡ ಶಕ್ತಿಪೀಠ ಹಾಗೂ ಕರ್ನಾಟಕದ ಬೆಳಗಾವಿ ಜಿಲ್ಲೆಯಲ್ಲಿರುವ ಶಿರಸಂಗಿ ಕಾಳಿ ದೇವಾಲಯ ಪ್ರಮುಖವಾದದ್ದು. ವಿಶೇಷ ಅಂದರೆ ಶಿರಸಂಗಿ ಕಾಳಿಕಾ ಗುಡಿಯು ಕರ್ನಾಟಕದಲ್ಲಿರುವ ಕಾಳಿ ಹೆಸರಿನ ಹಳೆಯ ದೇಗುಲಗಳಲ್ಲಿ ಒಂದು. ಇದು ವಿಶ್ವಕರ್ಮ ಸಮುದಾಯದ ಕುಲದೇವತೆಯೂ ಹೌದು. ಇನ್ನು ಇದೇ ಬೆಳಗಾವಿ ಜಿಲ್ಲೆಯಲ್ಲಿರುವ ಗೊಡಚಿ ವೀರಭದ್ರನ ಗುಡಿಯಲ್ಲೂ ಮಹಾಭದ್ರಕಾಳಿ ದೇಗುಲವಿದೆ. ಇಲ್ಲಿಯೂ ಜಾತ್ರೆ ಉತ್ಸವಗಳಲ್ಲಿ ದೊಡ್ಡ ಸಂಖ್ಯೆಯ ಭಕ್ತರು ಸೇರ್ತಾರೆ. ಇನ್ನು ಇತ್ತೀಚೆಗೆ ಬೆಂಗಳೂರಿನಲ್ಲಿ ಅನೇಕ ಕಡೆ ಕಾಳಿಕಾ ಮಂದಿರಗಳು ಸ್ಥಾಪನೆಯಾಗಿವೆ. ಒಟ್ಟಲ್ಲಿ ಮಹಾಕಾಳಿಯು ರೌದ್ರ ರೂಪ ಹೊಂದಿದ್ದರೂ ತನ್ನ ಭಕ್ತರಿಗೆ ಮಾತ್ರ ಅಭಯ ನೀಡುವ ಅಭಯಂಕರಿಯಾಗಿ ದರ್ಶನ ನೀಡ್ತಾಳೆ. ಸರ್ವರಿಗೂ ಕಾಳಿ ಮಾತೆಯು ಸನ್ಮಂಗಳವನ್ನುಂಟು ಮಾಡಲಿ ಎನ್ನುವ ಆಶಯದೊಂದಿಗೆ ವಿಡಿಯೋವನ್ನು ಮುಗಿಸ್ತಾ ಇದ್ದೇವೆ. ನೀವು ಕೂಡ ಕಾಳಿದೇವಿಯ ಭಕ್ತರಾಗಿದ್ದರೆ ಕಾಮೆಂಟ್ ಮಾಡಿ.